ಮಹಾಶಿವರಾತ್ರಿ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬದ ಹಿನ್ನೆಲೆ ಮತ್ತು ಮಹತ್ವದ ಬಗ್ಗೆ ಸಂಪೂರ್ಣ ವಿವರ ಇಲ್ಲಿದೆ. 1. ಶಿವರಾತ್ರಿಯ ಅರ್ಥ. ಶಿವ ಎಂದರೆ ಮಂಗಳಕರ, ರಾತ್ರಿ ಎಂದರೆ ಕತ್ತಲೆಯನ್ನು ದೂರ ಮಾಡುವುದು ಎಂದರ್ಥ. ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಶಿವರಾತ್ರಿ ಎನ್ನಲಾಗುತ್ತದೆ. ಆದರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. 2. ಪುರಾಣ ಹಿನ್ನೆಲೆ, ಹಬ್ಬದ ಕಾರಣಗಳು. ಶಿವ ಪಾರ್ವತಿ ಕಲ್ಯಾಣ. ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಯ ದಿನದಂದೇ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದನು. ಇದು ಪ್ರಕೃತಿ ಮತ್ತು ಪುರುಷನ ಮಿಲನದ ಸಂಕೇತ. ಲಿಂಗೋದ್ಭವ. ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ಅಹಂಕಾರದ ಜಗಳ ಉಂಟಾದಾಗ ಶಿವನು ಜ್ಯೋತಿರ್ಲಿಂಗ ರೂಪದಲ್ಲಿ ಅವತರಿಸಿದ ದಿನವಿದು. ಈ ಲಿಂಗದ ಆದಿ ಮತ್ತು ಅಂತ್ಯವನ್ನು ಹುಡುಕಲಾಗದೆ ಬ್ರಹ್ಮ ವಿಷ್ಣು ತಮ್ಮ ಅಹಂಕಾರ ತೊರೆದರು. ವಿಷಪಾನ. ನೀಲಕಂಠ. ಸಮುದ್ರ ಮಥನದ ಸಮಯದಲ್ಲಿ ಹೊರಬಂದ ಹಾಲಾಹಲ ವಿಷವನ್ನು ಲೋಕ ಕಲ್ಯಾಣಕ್ಕಾಗಿ ಶಿವನು ಕುಡಿದ ದಿನ. ವಿಷಗಂಟಲಲ್ಲೇ ಇರುವಂತೆ ಪಾರ್ವತಿ ತಡೆದಳು. ಇದರಿಂದ ಶಿವನ ಗಂಟಲು ನೀಲವರ್ಣವಾಯಿತು. ಆ ವಿಷದ ತಾಪವನ್ನು ತಣಿಸಲು ದೇವತೆಗಳು ಶಿವನನ್ನು ರಾತ್ರಿಯಿಡೀ ಎಚ್ಚರದಿಂದ ಪೂಜಿಸಿದರು ಎಂಬ ನಂಬಿಕೆ ಇದೆ. 3. ಆಚರಣೆಯ ಕ್ರಮಗಳು. ಉಪವಾಸ. ಈ ದಿನ ಭಕ್ತರು ಆಹಾರ ಸೇವಿಸದೆ ಕಠಿಣ ಉಪವಾಸ ಮಾಡುತ್ತಾರೆ. ಇದು ಇಂದ್ರಿಯ ನಿಗ್ರಹದ ಸಂಕೇತ. ಜಾಗರಣೆ. ರಾತ್ರಿಯಿಡೀ ನಿದ್ದೆ ಮಾಡದೆ ಶಿವನ ನಾಮಸ್ಮರಣೆ, ಭಜನೆ ಮತ್ತು ಪೂಜೆಯಲ್ಲಿ ತೊಡಗುತ್ತಾರೆ. ಅಭಿಷೇಕ. ಶಿವನಿಗೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಮತ್ತು ಪಂಚಾಮೃತದಿಂದ ಅಭಿಷೇಕ ಮಾಡಲಾಗುತ್ತದೆ. ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. 4. ವೈಜ್ಞಾನಿಕ ಮಹತ್ವ. ಈ ದಿನ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಮನುಷ್ಯನ ದೇಹದಲ್ಲಿ ಶಕ್ತಿಯು ನೈಸರ್ಗಿಕವಾಗಿ ಮೇಲ್ಮುಖವಾಗಿ ಚಲಿಸುತ್ತದೆ. ಸ್ಪಿರಿಚುವಲ್ ಅಪ್ವರ್ಡ್ ಸರ್ಜ್. ಬೆನ್ನುಮೂಳೆಯನ್ನು ನೆಟ್ಟಗೆ ಇಟ್ಟುಕೊಂಡು ಜಾಗರಣೆ ಮಾಡುವುದರಿಂದ ದೈಹಿಕ ಮತ್ತು ಆಧ್ಯಾತ್ಮಿಕ ಲಾಭಗಳು ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ. 5. ತತ್ವ. ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನವೆಂಬ ಬೆಳಕಿನತ್ತ ಸಾಗುವುದೇ ಶಿವರಾತ್ರಿಯ ಮುಖ್ಯ ಉದ್ದೇಶ. ದೈಹಿಕ ಆರೋಗ್ಯದ ಉಪಯೋಗಗಳು. ಫಿಸಿಕಲ್ ಬೆನಿಫಿಟ್ಸ್. ಜೀರ್ಣಾಂಗ ವ್ಯೂಹದ ಶುದ್ಧೀಕರಣ. ಶಿವರಾತ್ರಿಯ ದಿನ ಮಾಡುವ ಉಪವಾಸವು ಜೀರ್ಣಾಂಗ ವ್ಯೂಹಕ್ಕೆ ವಿಶ್ರಾಂತಿ ನೀಡುತ್ತದೆ. ಇದು ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು, ಟಾಕ್ಸಿನ್ಸ್ ಹೊರಹಾಕಲು ಸಹಾಯ ಮಾಡುತ್ತದೆ. ಇಂದ್ರಿಯ ನಿಗ್ರಹ. ಹಸಿವು ಮತ್ತು ನಿದ್ರೆಯನ್ನು ನಿಯಂತ್ರಿಸುವುದರಿಂದ ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಹಿಡಿತ ಬರುತ್ತದೆ. ಇದು ಶಿಸ್ತಿನ ಜೀವನಕ್ಕೆ ನಾಂದಿ ಹಾಡುತ್ತದೆ. 2. ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆ. ಮೆಂಟಲ್ ಬೆನಿಫಿಟ್ಸ್. ಒತ್ತಡ ನಿವಾರಣೆ. ಶಿವನ ನಾಮಸ್ಮರಣೆ, ಓಂ ನಮಃ ಶಿವಾಯ ಮಂತ್ರದ ಪಠಣೆ ಮತ್ತು ಧ್ಯಾನ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ. ಇದು ಆತಂಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಏಕಾಗ್ರತೆ ಹೆಚ್ಚಳ. ರಾತ್ರಿಯಿಡೀ ಎಚ್ಚರವಾಗಿದ್ದು ಜಾಗರಣೆ, ದೇವನತ್ತ ಗಮನ ಹರಿಸುವುದರಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗಿ ಏಕಾಗ್ರತೆ ವೃದ್ಧಿಯಾಗುತ್ತದೆ. 3. ಆಧ್ಯಾತ್ಮಿಕ ಮಹತ್ವ. ಸ್ಪಿರಿಚುವಲ್ ಬೆನಿಫಿಟ್ಸ್. ಶಕ್ತಿಯ ಜಾಗೃತಿ. ವೈಜ್ಞಾನಿಕವಾಗಿ ಈ ದಿನ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಮನುಷ್ಯನ ಬೆನ್ನುಮೂಳೆಯಲ್ಲಿ ಶಕ್ತಿಯು ನೈಸರ್ಗಿಕವಾಗಿ ಮೇಲ್ಮುಖವಾಗಿ ಚಲಿಸುತ್ತದೆ. ಜಾಗರಣೆ ಮಾಡುವುದರಿಂದ ಈ ಶಕ್ತಿಯನ್ನು ಆಧ್ಯಾತ್ಮಿಕ ಉನ್ನತಿಗೆ ಬಳಸಿಕೊಳ್ಳಬಹುದು. ಅಹಂಕಾರದ ವಿನಾಶ. ಶಿವನು ಅಹಂಕಾರವನ್ನು ಅಳಿಸುವ ದೇವರು. ಈ ದಿನದ ಪೂಜೆಯು ನಮ್ಮಲ್ಲಿರುವ ನಾನು ಎಂಬ ಅಹಂಭಾವವನ್ನು ಕಡಿಮೆ ಮಾಡಿ ವಿನಯವಂತರನ್ನಾಗಿ ಮಾಡುತ್ತದೆ. ಪಾಪ ವಿಮೋಚನೆ. ಭಕ್ತಿಯಿಂದ ಮಾಡುವ ಶಿವನ ಆರಾಧನೆಯು ಹಿಂದಿನ ತಪ್ಪುಗಳನ್ನು ತಿದ್ದಿಕೊಂಡು ಹೊಸ ಜೀವನ ಆರಂಭಿಸಲು ಪ್ರೇರಣೆ ನೀಡುತ್ತದೆ ಎಂದು ನಂಬಲಾಗಿದೆ. 4. ಸಾಮಾಜಿಕ ಒಗ್ಗಟ್ಟು. ಸೋಷಿಯಲ್ ಬೆನಿಫಿಟ್ಸ್. ಸಾಮೂಹಿಕ ಪ್ರಾರ್ಥನೆ. ದೇವಸ್ಥಾನಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಭಜನೆ, ಪೂಜೆ ಮಾಡುವುದರಿಂದ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಒಗ್ಗಟ್ಟು ಮೂಡುತ್ತದೆ.